ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ. ಯಾಕಂದರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ. ಯಾಕಂದರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಭಾಳ ವರ್ಷಗಳಿಂದ. ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ, ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಪ್ರೂವ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರ ಕೆಲವು ಮಾಡೋಕ್ಕಾಗಲ್ಲ ಅಂತ. ಮನಸ್ಸಿದ್ರೆ ಸಾಕು, ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ. ಮಾತಾಡೋರು ಮಾತಾಡ್ತಾ ಇರಲಿ, ಕಾಲೆಳೆಯೋರು ಎಳೀತಾ ಇರಲಿ, ಬದುಕೋರು ನಾವು ಎಲ್ಲಿದ್ದರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ, ಇವೆಂಟಲ್ಲಿ ದುನಿಯಾ ವಿಜಯ್ ಸರ್ ಮಗಳು, ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ, ಇನ್ನು KP ಶ್ರೀಕಾಂತ್ ಸರ್. ನಾನು ಅವ್ರ ಬಗ್ಗೆ ಭಾಳ ಖುಷಿ ಪಡೋದೇನು ಅಂದರೆ, ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದ ನಾವು KP ಶ್ರೀಕಾಂತ್ ಸರ್ ವತಿಯಿಂದ. ಯಾಕೆಂದರೆ ಪಬ್ಲಿಸಿಟಿ, ದೆರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ, ಅಲ್ಲಾಡಿಸ್ತಾ ಇರ್ಬೇಕಷ್ಟೇ, ಜನ ತಿರುಗಿ ನೋಡಬೇಕು. ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು. ಯಾವ ಬೀಜ ಏನು ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ. ಯಾಕಂದ್ರೆ ನೆಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ. ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ. ಅದೇ ರೀತಿ ನಮ್ಮ ಗೆಳೆಯರು ನೀನಸಂ ಸತೀಶ್ ಅವರು, ಮತ್ತು ಮಾಸ್ಟರ್ ಇದ್ದಾರೆ, ನಮ್ಮ ವಿನೋದ್ ಮಾಸ್ಟರ್. ನಮಗೆ ಸೆಟ್ಟಲ್ಲೆಲ್ಲ ಭಾಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ನಿಸಿದ್ರು. ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ನಿಸ್ತೀರಾ. ಅದೇ ರೀತಿ ಇನ್ನು ಅನೇಕ ಸರ್, ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು. ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲಿದ್ದಾರೆ. ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿದ್ದೀರಿ. ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ಬರು ಮಾತಾಡ್ತಾ ಇದ್ರು, ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನು ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಲಿಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲು ಭಾಗ ಸತ್ತೋಗಿರ್ತಾನೆ. ಯಾಕಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ, ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕೆ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರಿಲ್ಲ ಅಂದರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ, ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತೊಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು, ಇಂಥ ವರ್ಗದ್ದು ಅಂತೇಳಿ. ಒಂದು ಸಿನಿಮಾ, ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಭಾಳ ಖುಷಿ ಆಗ್ತದೆ. ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕ್ಪುರ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಜಮೀನಲ್ಲಿದೆ. ಎಲ್ಲಿ ಅಂದರೆ ನಮ್ಮ ಇವ್ರು ಇದಾರಲ್ಲಪ್ಪ, ಯೋಗೀಶ್ ಅವರು, ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರಲಿ, ಎತ್ತನೇ ಇರಲಿ, ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು. ಯಾಕೆಂದರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, LY ರಾಜೇಶ್ ಸರ್, ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು. ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ. ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡಿಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡಿಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತೇಳಿ. ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸಿಂದ ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು BC ಸೆಂಟ್ರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಜೈ ಕರ್ನಾಟಕ.